ಸರ್ ನಿಜವಾಗ್ಲೂ ಅವ್ನಿಗೆ ಜ್ಞಾನ ಇದ್ದ ಮಿನಿಸ್ಟ್ರಿ ಆದ್ರೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಜವಾಗ್ಲೂ ಹಿಂಗೆ ಅವಿವೇಕತನದಿಂದ ರೈತರ ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಿರ್ಲಿಲ್ಲ. ಅವನಿಗೆ ಬುದ್ಧಿ ಇಲ್ಲದಂತ ಸಚಿವನ್ನ ಆ ಸ್ಥಾನಕ್ಕೆ ತಂದು ಕುಣ್ಸವ್ರೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾವೆ. ಅವನ್ನ ಮೊದಲು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೈತರಿಗೆ ದುಡ್ಡು ಬರುತ್ತೆ ಅನ್ನುವ ಹಗುರವಾಗಿ ಹಿಂದೆ ಒಂದ್ಸಲ ಹೇಳಿಕೆ ಕೊಟ್ಟಿದ್ದ. ಆ ವಿಚಾರವಾಗಿ ಹೇಳ್ತೀವಿ, ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮ ರೈತರು ಸಾಲ ಒಡ್ಡಿ ನಿಜವಾಗ್ಲೂ ಭಿಕ್ಷಾ ಬೇಡ್ದಂಗೆ ಬೇಡಿ ಹಣನ ತಂದು 1 ಕೋಟಿವರೆಗೂ ಕೊಡ್ತೀವಿ. ಅವನು ನೇರವಾಗಿ ರೈತರು ಇದ್ರಿಗೆ ಆತ್ಮಹತ್ಯೆ ಮಾಡ್ಕಲೆ ಅವನ ಮನೆಗೆ ಹಣ ತಲುಪಿಸ್ತೀವಿ ನಾವು ರೈತ ಸಂಘದಿಂದ. ಏನ್ ನೀರ ಅವ್ರ ಅಪ್ಪನ ಮನೆದ ಅಣೆಕಟ್ಟು ಕೃಷ್ಣಾ ನದಿಗೆ ಅವ್ರ ಅಪ್ಪನ ಮನೆಯಿಂದ ದುಡ್ಡು ಹಾಕಿ ನೀರ್ಗೆ ಅಣೆಕಟ್ಟು ಕಟ್ಟಿದ್ದ. ಆಮೇಲೆ ಕರೆಂಟ್ ಏನು ಅವ್ರ ಅವನ ಮನೆದ, ಯಾರ ಅಪ್ಪನ ಮನೆದು ಕರೆಂಟು, ಯಾರ ಅಪ್ಪನ ಮನೆದು ನೀರು ಅಂತ ಹೇಳಿಕೆ ಕೊಟ್ಟಿದ್ದನು. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣವೇ ಅವನ್ನ ರಾಜೀನಾಮೆ ಅವನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸ್ಬೇಕು. ಆಮೇಲೆ ಇಲ್ಲ ವಜಾಗೊಳಿಸ್ಲಿಲ್ಲ ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ನಮ್ಮ ರೈತ ಸಂಘದ ವತಿಯಿಂದಲೇ ವಜಾ ಮಾಡ್ಸಿರೋದು. ಎಚ್ಚರಿಕೆ ಇರಲಿ ಸಿದ್ದರಾಮಯ್ಯನವರೇ. ಜಿಲ್ಲಾ ಪಂಚಾಯತ್ MP ಬರ್ತಾ ಇದೆ, ಅದರಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಎಚ್ಚರಿಕೆಯಿಂದ ನಾವು ವಜಾ ಮಾಡಿಸಿ, ಇಲ್ಲ ಅಂದ್ರೆ ನಮ್ಮ ರೈತ ಸಂಘ ರೈತರ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದುವರಿತದೆ. ಅದೇ ರೀತಿ ಹಾಲ್ಗೆ 1.5 ಲೀಟರ್ಗೆ 1 ಲೀಟರ್ಗೆ 1.5 ರೂಪಾಯಿ ಕಡಿಮೆ ಮಾಡವ್ರೆ, 1 ಮೂಟೆಗೆ 50 ರೂಪಾಯಿ ಜಾಸ್ತಿ ಮಾಡವ್ರೆ. ಅದರಿಂದ ನಿಜವಾಗ್ಲೂ ರೈತರು ಸಂಕಷ್ಟ ಸಿಗಾಕತ್ತಾರೆ. ಈ ಒಣಗಿರುವಂತ ಪ್ರದೇಶದಲ್ಲಿ ಹುಲ್ಲ ಬೆಳೆಯುವುದೇ ಕಷ್ಟ, ನೀರಿಲ್ಲ. ಅಂತ ಸಮಯದಲ್ಲೂ ನೀರನ್ನ ಒದಗಿಸಿ ಹುಲ್ಲನ್ನ ಬೆಳೆದು ಹಸು ಎಮ್ಮೆಗೆ ಸಾಕಿಸಿ ನೀರನ್ನ ಹಾಲು ತಂದು ಹಾಕ್ಬೇಕು ಅಂದ್ರೆ ರೈತರಿಗೆ ಅಷ್ಟೇ ಕಷ್ಟ ಇದೆ. ನಿಜವಾಗ್ಲೂ ಇದು ಖಂಡನೀಯ. ತಕ್ಷಣ ಏನು 1.5 ರೂಪಾಯಿ ಕಡಿಮೆ ಮಾಡಾರೆ ಅದು ವಾಪಸ್ ಪಡೆದು ಮತ್ತೆ 2 ರೂಪಾಯಿ ಹಾಲು ರೇಟ್ ಹೆಚ್ಚಿಗೆ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಇವತ್ತೇನು ನಮ್ಮ ಮಂಡ್ಯ ಸಂಜೆ ಸರ್ಕಲ್ ಅಲ್ಲಿ ಚಳವಳಿ ನಡೀತಾ ಇದೆ. ಅಸಮರ್ಥರನ್ನ ಆಡಳಿತ ನಡೆಸಕ್ ಬಿಟ್ರೆ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅದು ನಮ್ಮ ದೌರ್ಭಾಗ್ಯ. ಅಸಮರ್ಥರು, ಬಾಯಿ ಬುಡುಕರು ದೇಶ ಮತ್ತು ದೇಶದ ಜನರನ್ನ ಒಂದು ಉನ್ನತ ಸ್ಥಿತಿ ತಗೊಂಡೋಗೋದು ನಾಯಕ ಆದನು. ಆದರೆ ಇವರು ತಮ್ಮ ಬಾಯರ್ಕತನದಿಂದ ಅವರ ಆಲೋಚನೆ, ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಒಂದು ನಡೆನ ತೋರಿಸುತ್ತೆ. ತಮ್ಮ ಕೈಲಾಗದೇ ಇರದೇನೆ ಅಸಮರ್ಥವಾಗಿ ನಡ್ಕೊಂಡು ಇಡೀ ರೈತ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಕಬ್ಬು ರಾ ಮೆಟೀರಿಯಲ್ಲು, ಅದ ರೈತ ಬೆಳೆಯೋದು, ಅದನ್ನು ಬೈ ಪ್ರಾಡಕ್ಟ್ ಆಗಿ ಸಕ್ಕರೆ ಮಾಡ್ತಾರೆ. ಸಕ್ಕರೆ ಸಚಿವ ರೈತರ ಬೆಳೆಯಿಂದ ಒಂದು ಸ್ಥಾನ, ಮಂತ್ರಿಮಂಡಲದ ಒಂದು ಸ್ಥಾನ ಸಿಕ್ಕಿರೋದು ಸಕ್ಕರೆ ಸಚಿವನಾಗಿ. ತಾನು ಪಬ್ಲಿಸಿಟಿ ಪಡಿಬೇಕು ಅಂತಂದರೆ ನೀನು ಯಾವ್ದಾರ ಒಂದು ಫಿಲಮ್ ಹೀರೋ ಆಗಪ್ಪ, ಶಾಸಕಾಂಗ ಪಕ್ಷಕ್ಕೆ ಬರಬೇಡ. ಒಬ್ಬರು ದಕ್ಷಿಣಿದ್ದಾರೆ ಮುಖ್ಯಮಂತ್ರಿ, ನೀವು ನಿಮ್ಮ ಮಂತ್ರಿಮಂಡಲದಲ್ಲಿ ಅಂತ ಅಸಮರ್ಥನ, ಅಂತ ನಾಲಾಯಕ ವ್ಯಕ್ತಿನ ಇಟ್ಕೊಂಡಿದ್ದೀರಲ್ಲ. ವರ್ಷದ 365 ದಿನವೂ ತಮ್ಮ ಶ್ರಮಪಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಕಾಯಕನ ಮಾಡೋನು ರೈತ ಬೆಳೆದ ಬೆಳೆಯನ್ನು ತಿಂತಾರೆ ನೀವು. ಅಂತ ರೈತರಿಗೆ ನೀವು ಅವಹೇಳನಕಾರಿಯಾಗಿ ನಿನ್ನ ಬಾಯಿ ಅರ್ಕತನ, ನಿನ್ನ ಬಾಯಿ ಬಡಕತನ ಇದು ಎತ್ತು ತೋರಿಸ್ತಾ ಇದೆ. ನೀನು ಮಂತ್ರಿ ಮಂಡಲದಕ್ಕೆ ನಾಲಾಯಕು. ದಯಮಾಡಿ ಇವತ್ತಿಂದನೇ ಶ್ರೀಯುತ ನಮ್ಮ ದಕ್ಷ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂತ್ರಿಮಂಡಲದಿಂದ ತಕ್ಷಣದಿಂದನೇ ಅವನ ವಜಾ ಮಾಡಬೇಕು ಅಂತ ಈ ಮೂಲಕ ಮಂಡ್ಯ ಜಿಲ್ಲಾ ರೈತ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಅಣ್ಣಯ್ಯ ಜಿ ಮಲ್ಲಿಗೆರೆ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.